ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕಾಗಿ ತಂದೆಯಾದ ದೇವರ ಭವಿಷ್ಯ ಜ್ಞಾನಕ್ಕನುಸಾರವಾಗಿ ಕರೆಯಲ್ಪಟ್ಟ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರಿಗೂ ಹೆಚ್ಚಾಗಿ ದೊರೆಯಲಿ. ಈ ಮುಂಜಾನೆ ಹೃದಯಂಗಮ ಮಾತು ಎಂಬ ಈ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸುಕ್ರಿಸ್ತನ ರಕ್ತದ ಕುರಿತಾಗಿ ದಿನಕ್ಕೆ ಒಂದು ವಚನದಂತೆ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ಅಂದರೆ 1 ಪೇತ್ರ ಮೊದಲನೇ ಅಧ್ಯಾಯ 2ನೇ ವಚನ. 1 ಪೇತ್ರ ಮೊದಲನೇ ಅಧ್ಯಾಯ 2ನೇ ವಚನ. ಪವಿತ್ರಾತ್ಮದಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚಾಗಿ ದೊರೆಯಲಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಸಾಧ್ಯವಾಗುವಂತೆ ಪರಲೋಕದ ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದ ತುಂಬಿಸಲಿ. ಪ್ರೀತಿಯ ಪರಿಶುದ್ಧ ಆತ್ಮನು ತಾನೇ ನಮಗೆ ಬೋಧಕನಾಗಿರುವಲ್ಲಿ ಆತ ನಮಗೆ ಈ ವಾಕ್ಯಗಳನ್ನ ಬೋಧಿಸಲಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡ ವಿಷಯವನ್ನ ವಿಶೇಷವಾಗಿ ಪ್ರಸ್ತಾಪಿಸಲಾಗಿದೆ. 2 ಕಾರ್ಯಗಳನ್ನ 2ನೇ ವಚನದಲ್ಲಿ ವಿಶೇಷವಾಗಿ ಪ್ರಸ್ತಾಪಿಸಲಾಗ್ತದೆ. ಯಾವ 2 ಕಾರ್ಯಗಳಿಗಾಗಿ ದೇವರು ನಮ್ಮನ್ನ ಆರಿಸಿಕೊಂಡ, ಎಂಥವರನ್ನ ಆರಿಸಿಕೊಂಡ? ಮೊದಲನೇ ವಚನದಲ್ಲಿ ಹಿರಿಯ ಅಪೊಸ್ತಲನಾದ ಪೇತ್ರನು, ಆತನು ನಿರ್ದಿಷ್ಟವಾಗಿ ಕೆಲವು ಜನರನ್ನ ಆತನು ಉದ್ದೇಶಿಸಿ ಮಾತುಗಳನ್ನ ಬರೆದಿದ್ದಾನೆ. ಅದನ್ನು ಮೊದಲ ವಚನದಲ್ಲಿ ನಾವು ಓದಿದರೆ ನಾವು ಹೀಗೆ ಗ್ರಹಿಸ್ತೇವೆ: ಯೇಸುಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪಂಥ, ಗಲಾತ್ಯ, ಕಪ್ಪದೋಕ್ಯ, ಆಸಿಯ, ಬಿತೂನ್ಯ ಎಂಬ ಸೀಮೆಗಳಲ್ಲಿ ಚದುರಿರುವಂಥ ಪ್ರವಾಸಿಗಳಾದ ದೇವಜನರು. ಅದು ಪ್ರವಾಸಿಗಳಾದ ದೇವಜನರಿಗೆ ಅಂದರೆ, ಹಾಗಾದರೆ ಪೇತ್ರನು ಈ ವಾಕ್ಯವನ್ನು ಬರೆಯುವುದಕ್ಕೆ ನಿರ್ದಿಷ್ಟವಾದ ಕಾರಣವಿದೆ. ಪೇತ್ರನು ಜೊತೆಗೆ ಯಾಕೋಬನು ಅವರ ಪತ್ರಿಕೆಗಳನ್ನ ಬರಲಿಕ್ಕೆ ನಿರ್ದಿಷ್ಟವಾದ ಕಾರಣವಿದೆ, ನಿರ್ದಿಷ್ಟವಾದ ಜನಕೂಟವೂ ಇದೆ. ಒಂದು ವೇಳೆ ಆ ದಿನಗಳಲ್ಲಿ ಯೇಸುಕ್ರಿಸ್ತನನ್ನು ನಂಬಿದರ ನಿಮಿತ್ತ ಆಗಿನ ಸರ್ಕಾರದಿಂದ ಅನೇಕ ವಿಧದ ವಿರೋಧಗಳು, ಹಿಂಸೆಗಳು ಎಬ್ಬಿಸಲ್ಪಟ್ಟದ್ರಿಂದ ದೇವಜನರು ಅನೇಕರು ತಮ್ಮ ತಮ್ಮ ಸ್ವಸ್ಥಳಗಳನ್ನ ಬಿಟ್ಟು, ಸ್ವದೇಶಗಳನ್ನ ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಅವರು ಪಲಾಯನ ಮಾಡಿ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಚದರಿ ಹೋಗಿ ಅಲ್ಲಿ ಅವರು ಕ್ರಿಸ್ತ ನಂಬಿಕೆಯನ್ನು ಕಾದುಕೊಳ್ಳುವಂಥ ಪ್ರಯತ್ನದಲ್ಲಿದ್ದರು. ಹಾಗಾದರೆ ಅಂಥವರನ್ನ ಗಮನಿಸಿದ ಸಭೆಯ ಇಂಥವ್ರನ್ನ ಗಮನಿಸಿದ ಹಿರಿಯ ಅಪೊಸ್ತಲನಾದ ಪೇತ್ರನು ಇಂಥವರಿಗೆ ಬರೀತಾನೆ. ಹಾಗಾಗಿ ಅಂಥವ್ರನ್ನ ನೋಡಿ ಆತನು ಹೀಗೆ ಹೇಳ್ತಾನೆ: ಎಂಬ ಸೀಮೆಗಳಲ್ಲಿ ಚದುರಿರುವಂಥ ಪ್ರವಾಸಿಗಳಾದ ದೇವಜನರು. ಹಾಗಾದ್ರೆ ಒಂದು ಕಡೆ ನಿಲ್ಲುವವರಲ್ಲ, ಬೇರೆ ಬೇರೆ ಕಡೆ ಚದರಿದ್ದಾರೆ, ಆದರೂ ಪ್ರವಾಸಿಗಳಾಗಿಯೇ ಇದ್ದಾರೆ. ಆದರೆ ಇವರೆಲ್ಲರೂ ದೇವಜನರು. ಈ ದೇವಜನರು ಎಂಬುದಕ್ಕೆ ಈಗ ಆತನು ವ್ಯಾಖ್ಯಾನ ರೂಪದಲ್ಲಿ 2ನೇ ವಚನದಲ್ಲಿ ಬರೀತಾನೆ. ಈ ದೇವಜನರ ವಿಷಯದಲ್ಲಿ ಈ 2ನೇ ವಚನದಲ್ಲಿ 3ನೆಯ ಪ್ರಾಮುಖ್ಯವಾದ ಅಂಶ ಯಾವುದೆಂಬುದಾಗಿ ಕೇಳಿದ್ರೆ, ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರು. ಪೇತ್ರನು ದೇವರ ಭವಿಷ್ಯತ್ ಜ್ಞಾನವನ್ನ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದ ದೇವ ಮನುಷ್ಯ. ಅಪೊಸ್ತಲನಾದ ಪೇತ್ರನು ದೇವರ ಭವಿಷ್ಯತ್ ಜ್ಞಾನವನ್ನ ಪದೇ ಪದೇ ಪ್ರಸ್ತಾಪಿಸುತ್ತಿದ್ದವನು. ಅದರಂತೆ ಅಪೊಸ್ತಲನಾದ ಪೌಲನು ಸಹ ದೇವರ ಈ ಭವಿಷ್ಯತ್ ಜ್ಞಾನವನ್ನ ಪದೇ ಪದೇ ಆತನು ಪ್ರಸ್ತಾಪಿಸಿದ್ದಾನೆ. ಹಾಗಾದರೆ ಏನಿದು ಭವಿಷ್ಯತ್ ಜ್ಞಾನ? ಹಾಗಾದರೆ ದೇವರ ಕುರಿತಾಗಿ ನಾವು ತಿಳಿತಕ್ಕ ವಿಷಯವೇನೆಂಬುದಾಗಿ ಕೇಳಿದ್ರೆ, ದೇವರ ಕುರಿತು ತಿಳಿದುದಕ್ಕೆ ಅನೇಕ ವಿಷಯಗಳಿದೆ. ಅದರಲ್ಲಿ ಒಂದು ಪ್ರಾಮುಖ್ಯವಾದ ವಿಷಯ, ದೇವರೆಲ್ಲವನ್ನ ಮುಂದಾಗಿ ಅರಿತವನು, ದೇವರೆಲ್ಲವನ್ನ ಮುಂದಾಗಿ ತಿಳಿದವನು, ದೇವರು ಎಲ್ಲವನ್ನ ಮೊದಲೇ ನಿರ್ಧರಿಸಿದವನು. ಪೌಲನು ಇದನ್ನು ಪ್ರಸ್ತಾಪಿಸ್ತಾ ಅದ್ಭುತವಾಗಿ ಬರೆಯುವಂಥ ಮಾತುಗಳಲ್ಲಿ ಒಂದು ಮಾತು, ಅನೇಕ ಮಾತುಗಳನ್ನ ಬರೀತಾನೆ. ಕೆಲವು ಮರ್ಮಗಳನ್ನ ಬರೆಯುವಾಗ
ಅದನ್ನು ಪ್ರಸ್ತಾಪಿಸ್ತಾನೆ. ಹಾಗೆಯೇ ನಮ್ಮ ಆಯ್ಕೆ ಕುರಿತಾಗಿ ಬರೆಯುವಾಗ ಎಫೆಸ ಪತ್ರಿಕೆಯಲ್ಲಿ ನಾವು ಅವಶ್ಯವಾಗಿ ಓದುವಂಥ ಒಂದು ಶ್ರೇಷ್ಠವಾದ ವಚನ ಎಫೆಸ 1:4 ಹೀಗೆ ಹೇಳ್ತಾನೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ನಮ್ಮ ಆಯ್ಕೆ ಇವತ್ತು ನೆನ್ನೆ ಅಲ್ಲ, ನಾಳೆ ಅಲ್ಲ, ಜಗದುತ್ಪತ್ತಿಗೆ ಮೊದಲೇ. ಅದ್ಭುತವಾದ ವಿಷಯ. ಒಂದು ವೇಳೆ ಈಗ ನಮ್ಮ ಕಣ್ಣೆದುರುಗಡೆ ಯಾರೊಬ್ಬರು ಬಹಳ ದುಷ್ಟರಾಗಿ ಕಾಣ್ತಿರ್ಬಹುದು, ದೇವರಿಗೆ ಸ್ತೋತ್ರ. ದೇವರು ಅಂಥವ್ರನ್ನ ಕನಿಕರಿಸಿ, ಅಂಥವ್ರನ್ನ ಸಂಧಿಸಿ, ಅವರ ಹೃದಯದಲ್ಲಿ ಮಾನಸಾಂತರವನ್ನು ಹುಟ್ಟಿಸಿ, ಅವರ ಹೃದಯವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಅವರನ್ನ ತನ್ನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿ ನಿಲ್ಲಿಸಿಕೊಳ್ಳುವಂಥ ದೇವರು ತನ್ನ ಸನ್ನಿಧಿಯಲ್ಲಿ. ಹಾಗಾದರೆ ಯಾಕೆ ಅವರು ಹೀಗೆ ರೂಪಾಂತರ ಹೊಂದಿದ್ರು? ಕಾರಣ ಅವರ ಆಯ್ಕೆ ಜಗದುತ್ಪತ್ತಿಯ ಮೊದಲೇ. ಯಾರಲ್ಲಿ? ಆತನ ಪ್ರಿಯ ಮಗನಾದ ಯೇಸು ಕ್ರಿಸ್ತನಲ್ಲಿ. ದೇವರಿಗೆ ಸ್ತೋತ್ರ. ಇದು ದೇವರ ಭವಿಷ್ಯ ಜ್ಞಾನ. ಇದು ಪೌಲನು ಬರೆದ ಮಾತು. ನಾನು ಆಗಲೇ ಹೇಳಿದೆ, ಅಪೊಸ್ತಲನಾದ ಪೇತ್ರನು ಇದನ್ನು ಆಗಾಗ ಪ್ರಸ್ತಾಪಿಸಿದ್ದಾನೆ. ಆತನು ಮೊದಲು ಪ್ರಸ್ತಾಪಿಸಿದ ಒಂದು ಭಾಗವನ್ನು ಗಮನಿಸಿದಾದರೆ, ಆತನು ಪಂಚಾಶತಮ ದಿವಸದಂದು ಪವಿತ್ರಾತ್ಮನು ಬಲವಾಗಿ ಆ ಮೇಲಂತಸ್ತಿನ ಕೊಠಡಿಯಲ್ಲಿ 120 ಮಂದಿ ಶಿಷ್ಯ ಮಂಡಳಿಯ ಮೇಲೆ ಇಳಿದು ಬಂದಾಗ, ಆ ದಿನ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನು ಕೊಟ್ಟ ಸಾಮರ್ಥ್ಯದ ಪ್ರಕಾರ ವಿಧ ವಿಧ ಭಾಷೆಯಲ್ಲಿ ನುಡಿತಿರುವಾಗ, ಅಲ್ಲಿ ಪಂಚಾಶತಮ ದಿವಸದ ಜಾತ್ರೆಗೆಂದು ಪ್ರಪಂಚದ ಎಲ್ಲಾ ದೇಶಗಳಿಂದ ಕೂಡಿ ಬಂದಿದ್ದ ಯಹೂದ್ಯರು ಈ ಸಪ್ಪಳದ ಕಡೆಗೆ ಓಡಿ ಬಂದಾಗ, ಅವರನ್ನು ಉದ್ದೇಶಿಸಿ 11 ಮಂದಿ ಅಪೊಸ್ತಲರ ಸಹಿತವಾಗಿ ಪೇತ್ರನು ಎದ್ದು ನಿಂತು ಸುವಾರ್ತೆಯನ್ನು ಸಾರುವಾಗ ಆತನು ಹೇಳಿದ ಒಂದು ಮಾತು ಹೀಗೆ ಬರ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 23ನೇ ವಚನದಲ್ಲಿ, ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ತಿರುಗಿ ಭವಿಷ್ಯ ಜ್ಞಾನ. ಹಾಗಾದ್ರೆ ದೇವರು ಯಾವುದನ್ನಾದ್ರೂ ಮಾಡುವುದಾದರೆ ಏನೋ ಸಂಭವಿಸಿಬಿಡ್ತು, ಹಾಗಾದ್ರೆ ಅದಕ್ಕಾಗಿ ನಾನೇನು ಮಾಡಲೆಂಬುದಾಗಿ ಯೋಚಿಸುವವನಲ್ಲ. ಆತನಿಗೆಲ್ಲವೂ ಮುಂದಾಗಿ ಗೊತ್ತು. ಈ ಕಾರ್ಯವು ಹೀಗೆ ಜರುಗಿ, ಹೀಗೆ ಮುಂದುವರೆದು, ಹೀಗೆ ನಡೆದು ನಂತರದಲ್ಲಿ ಹೀಗೆ ಹೋಗ್ತದೆ ಎಂಬುದನ್ನು ಮೊದಲೇ ಆತನು ಅರಿತವನು, ಮೊದಲೇ ಆತನು ನಿರ್ಧರಿಸಿದವನು, ಅದರಂತೆ ಎಲ್ಲವನ್ನು ನಡೆಸ್ತಿರುವ ಆತನು. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನಿಮ್ಮ ಆಯ್ಕೆ, ದೇವಜನರು ಎನಿಸಿಕೊಂಡವರ ಆಯ್ಕೆ ಪೇತ್ರನ ಪತ್ರಿಕೆಯಲ್ಲಿ ಆತನು ತಿರುಗಿ ನಮಗೆ ಅದನ್ನು ದೃಢಪಡಿಸುವಂತ ಆತನು ಹೇಳ್ತಾನೆ, ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರು. ಅದ್ಭುತವಾದ ಮಾತು. ಹಾಗಾದ್ರೆ ಈ ಪ್ರವಾಸಿಗಳಾಗಿರುವ ದೇವಜನರು ಅಥವಾ ತಂದೆಯಾದ ದೇವರ ಭವಿಷ್ಯತ್ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರು ಎನ್ನುವಂಥ ಈ ಗುಂಪಿಗೆ ಆತನು ಕೊಡುವಂಥ ವ್ಯಾಖ್ಯಾನ 2ನೇ ವಚನದಲ್ಲಿ ಹೀಗೆ ಬರ್ತದೆ. ಮೊಟ್ಟ ಮೊದಲನೇದಾಗಿ ಈ ದೇವಜನರು ಈ ವಿಧದ ದೇವಜನರು ಯಾರು? ಇವರು ಪವಿತ್ರಾತ್ಮದಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕಾಗಿ ಕರೆಯಲ್ಪಟ್ಟವರು. ಪವಿತ್ರಾತ್ಮದಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ಪವಿತ್ರಾತ್ಮದಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕಾಗಿ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರು. ಇದು ದೇವಜನರು ಎನ್ನುವುದಕ್ಕೆ ಮೊದಲನೇ ವಿಷಯ. ದೇವರಿಗೆ ವಿಧೇಯರಾಗುವುದಕ್ಕಾಗಿ, ಇದಕ್ಕಾಗಿ ಪವಿತ್ರಾತ್ಮದಿಂದ ಪ್ರತಿಷ್ಠೆ. ಈ ದೇವಜನರು ಎನ್ನುವುದಕ್ಕೆ ಅಪೊಸ್ತಲನಾದ ಪೇತ್ರನು ಕೊಡುವಂತ 2ನೇ ವ್ಯಾಖ್ಯಾನ, ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕಾಗಿ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರು. ಅದ್ಭುತವಾದ ವಿಷಯ. ಯೇಸು ಕ್ರಿಸ್ತನ ರಕ್ತದ ಕುರಿತಾಗಿ ನಾವು ಧ್ಯಾನಿಸುತ್ತಿರುವಲ್ಲಿ, ಹಾಗಾದ್ರೆ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರು ಪ್ರವಾಸಿಗಳಾಗಿರುವ ದೇವಜನರು ಯಾರು? ತಿರುಗಿ ಅದನ್ನೇ ನಾವು ಮೆಲುಕು ಹಾಕುವುದಾದರೆ, ಪವಿತ್ರಾತ್ಮದಿಂದ ಪ್ರತಿಷ್ಠಿತರಾಗಿ ದೇವರಿಗೆ ವಿಧೇಯರಾಗುವುದಕ್ಕಾಗಿ ಕರೆಯಲ್ಪಟ್ಟವರು, ಅದಕ್ಕಾಗಿ ಆರಿಸಲ್ಪಟ್ಟವರು. 2ನೇದಾಗಿ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರು, ಅಂದ್ರೆ ಎಲ್ಲಾ ದೋಷಗಳಿಂದ ಪರಿಹಾರ ಹೊಂದಿದವರು, ದೇವರ ಜೊತೆ ಸಮಾಧಾನ ಸ್ಥಿತಿಗೆ ಬಂದವರು, ದೇವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನ ಹೊಂದಿದವರು, ದೇವರ ಕನಿಕರ ಕ್ಷಮಾಪಣೆಯಲ್ಲಿ ನಿಂತವರು, ರಕ್ಷಣೆ ಹೊಂದಿದವರು, ದೇವರ ಕೋಪದಿಂದ ತಪ್ಪಿಸಿಕೊಂಡವರು, ಎಲ್ಲಾ ದೋಷ ಪರಿಹಾರವಾದವರು. ದೇವರು ನೋಡುವಾಗ ಅವರ ಮೇಲೆ ಇನ್ನು ಯಾವ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ, ನ್ಯಾಯ ತೀರ್ಪು ಅವರಿಗೆ ಇಲ್ಲವೇ ಇಲ್ಲ. ನ್ಯಾಯ ತೀರ್ಪಿನಿಂದಲೇ ದೇವರ ಸಿಂಹಾಸನದಿಂದ ನಿಲ್ಲುವವರೇ, ಆದರೆ ಅವರ ಮೇಲೆ ದೇವರ ಕೋಪವು ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಪ್ರೇರೆ, ಹಾಗಾದರೆ ಯೇಸು ಕ್ರಿಸ್ತ ರಕ್ತದಿಂದ ಪ್ರೋಕ್ಷಿತರು ಎನ್ನುವಂಥದ್ದು ಒಂದು ಶ್ರೇಷ್ಠವಾದ ವಿಷಯ. ಈ ಪ್ರೋಕ್ಷಣೆ ಇರುವುದಾದರೆ ಅವರ ಮೇಲೆ ಯಾವ ದೋಷಾರೋಪಣೆ ಇಲ್ಲ. ಇವರು ದೇವರೊಂದಿಗೆ ಐಕ್ಯರು, ದೇವರೊಂದಿಗೆ ಸಮಾಧಾನ ಸ್ಥಿತಿ ತಲುಪಿದವರು.
ಹಾಗಾದರೆ ಇಂಥವರ ಮೇಲೆ ತಿರುಗಿ ಆತನು ನುಡಿಯುವಂಥ ಆಶೀರ್ವಾದ, ಈ ವಾಕ್ಯದಲ್ಲಿ ನುಡಿಯಲ್ಪಟ್ಟ ಆಶೀರ್ವಾದ, ಅಂಥವ್ರಿಗೆ ಆತನು ಬರೆಯುವಾಗ ಹೇಳ್ತಾನೆ, ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ದೇವರ ಕೃಪೆನ ಒಂದು ವಿಧದಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಕೃಪೆಗೆ ಅನೇಕ ಆಯಾಮಗಳಿದೆ, ಅನೇಕ ಡೈಮೆನ್ಷನ್ಗಳಿದೆ. ಕೆಲವೊಮ್ಮೆ ಅವುಗಳನ್ನು ನೋಡುವಾಗ ಒಂದೇ ವಿಷಯಕ್ಕೆ ಆ ಕೃಪೆ ಅನೇಕ ಸಂಗತಿಗಳನ್ನ ನಮಗೆ ತೋರ್ಪಡಿಸುವಾಗ ಇದು ಅದೋ ಅಥವಾ ಅದು ಇದೋ ಎಂಬುದಾಗಿ ಯೋಚಿಸಬೇಕಾಗ್ತದೆ. ಅಂಥ ಸೊಗಸಾದ ವಿಷಯ. ದೇವರಿಗೆ ಸ್ತೋತ್ರ. ಇಂಥವರಿಗೆ ಶಾಂತಿ, ಸಮಾಧಾನ ದೇವರು ಬಯಸ್ತಿರುವಂಥದ್ದು. ನಾವೆಲ್ಲರೂ ದೇವರ ಸಮಾಧಾನದಲ್ಲಿ ಸೇರಬೇಕು, ನಾವೆಲ್ಲರೂ ದೇವರ ವಿಶ್ರಾಂತಿಯಲ್ಲಿ ಸೇರಬೇಕು. ಇದು ದೇವರಿಗೆ ದೊಡ್ಡ ಇಷ್ಟ. ಕರ್ತನಾದ ಯೇಸು ಈ ಲೋಕದಲ್ಲಿ ಆತನು ಸೇವೆ ಮಾಡ್ತಾ, ಜನರನ್ನು ಸಂಧಿಸ್ತಾ, ಜನರ ಅಗತ್ಯತೆಗಳನ್ನ ಪೂರೈಸ್ತಾ ಹೋಗುವಾಗ ಯಾರೆಲ್ಲಾದರೂ ಪಾಪವನ್ನು ಕ್ಷಮಿಸ್ತಾರೆ ಅವನ ಸಮಾಧಾನದಿಂದ ಹೋಗ್ಲಿಕ್ಕೆ ಹೇಳ್ತಾ ಇದ್ದ. ಯಾರೆಲ್ಲರಿಂದ ದೆವ್ವಗಳನ್ನ ಓಡಿಸಿದನೋ, ಜನರನ್ನ ದೆವ್ವಗಳ ಬಾಧೆಯಿಂದ ಬಿಡಿಸಿದನೋ ಅವರಿಗೆ ಸಮಾಧಾನದಿಂದ ಹೋಗ್ಲಿಕ್ಕೆ ಹೇಳ್ದ. ಜನರನ್ನ ವ್ಯಾಧಿಗಳಿಂದ, ವೇದನೆಗಳಿಂದ ಬಿಡಿಸಿ ಅವ್ರನ್ನ ಗುಣಪಡಿಸುವಾಗ ಅವ್ರನ್ನ ಸಮಾಧಾನದಿಂದ ಹೋಗ್ಲಿಕ್ಕೆ ಹೇಳ್ತಾ ಇದ್ದ. ಜನರ ಅದ್ಭುತಗಳನ್ನ ಹೊಂದಿಕೊಂಡು ಸಂಭ್ರಮ ಪಡುವಾಗ ಅವರಿಗೆ ಸಮಾಧಾನದಿಂದ ಹೋಗ್ಲಿಕ್ಕೆ ಹೇಳ್ತದ. ಸಮಾಧಾನ ಕೊಡುವುದಕ್ಕಾಗಿ ಬಂದವ ಯೆಹೋವ ಶಾಲೋಮ್, ಸಮಾಧಾನ ಪ್ರಭುವಾಗಿರುವ ಯೇಸುವಿನ ಸಮಾಧಾನದ ಆತ್ಮನಾಗಿರುವ ಪವಿತ್ರಾತ್ಮನ ಸಮಾಧಾನ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಕ್ರಿಸ್ತ ಯೇಸುವಿನಿಂದುಂಟಾದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ಎಂಬುದಾಗಿ ಹೇಳ್ತಾನಲ್ಲ. ಈ ಸಮಾಧಾನದಲ್ಲಿ ಜೀವಿಸುವುದಕ್ಕಿಂತ ಈ ಲೋಕದಲ್ಲಿ ಇನ್ಯಾವ ಶ್ರೇಷ್ಠತೆ ಕಾಣಲಿಕ್ಕೆ, ನಾವು ಎದುರು ನೋಡಲಿಕ್ಕೆ ಸಾಧ್ಯ? ಅಂತ ಶ್ರೇಷ್ಠವಾದ ಸಂಗತಿ. ದೇವರ ಐಕ್ಯತೆಯಲ್ಲಿರುವಂಥ ಜನರು ಮಾತ್ರವೇ, ದೇವರ ಮಗನಾದ ಯೇಸು ಕ್ರಿಸ್ತನ ಐಕ್ಯತೆಗೆ ಬಂದು ದೇವರನ್ನು ಸನ್ಮಾನಿಸುವ ಜನರು ಶ್ರೇಷ್ಠವಾಗಿ ಹೊಂದಲಿಕ್ಕಿರುವಂಥ ಸಮಾಧಾನ. ಯೇಸು ಕ್ರಿಸ್ತನ ಕಂಡುಕೊಂಡ ಪ್ರತಿ ಜನರನ್ನು ಕೇಳಿ, ಯೇಸುವನ್ನು ನಂಬಿದ ಮೇಲೆ ನಿಮಗೆ ನಿಮ್ಮ ಜೀವಿತದ ಮೊದಲನೇ ಅನುಭವವನ್ನು ಹೇಳಲಿಕ್ಕೆ ಅಸಾಧ್ಯವಾದ, ಅವರಿಂದ ಬರುವಂಥ ಉತ್ತರ ಹೇಳಲಿಕ್ಕೆ ಅಶಕ್ಯವಾದಂಥ ಸಂತೋಷ, ಸಮಾಧಾನ. ಪ್ರೇರೆ, ಇದೆಲ್ಲರಿಗೂ ದೇವರು ಮೀಸಲಾಗಿಟ್ಟಿದ್ದಾನೆ. ಇದಕ್ಕಾಗಿ ನಾವು ತವಕ ಪಡೋಣ. ಆತನ ರಕ್ತದಿಂದ ಪ್ರೋಕ್ಷಿತರಾಗಿ ದೇವರ ಮುಂದೆ ಎಲ್ಲಾ ದೋಷವನ್ನು ಪರಿಹರಿಸಿಕೊಂಡವರಾಗಿ ನಿಲ್ಲೋಣ, ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೆ, ಇಂಥ ಶ್ರೇಷ್ಠವಾದ ವಾಕ್ಯಕ್ಕಾಗಿ ಸ್ತೋತ್ರ. ದೇವಜನರು ಯಾರೆಂಬುದನ್ನು ಇದರಲ್ಲಿ ತಿಳಿಪಡಿಸಿದೆಯಲ್ಲ. ದೇವರೇ, ನಿನ್ನ ಭವಿಷ್ಯ ಜ್ಞಾನಾನುಸಾರವಾಗಿ ನಿನ್ನಿಂದ ಆರಿಸಿಕೊಳ್ಳಲ್ಪಟ್ಟವರು ಇವರು ಯಾರೆಂಬ ವ್ಯಾಖ್ಯಾನವನ್ನು ನೀನು ಕೊಡುವವನಾಗಿ, ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ, ದೇವರಿಗೆ ವಿಧೇಯರಾಗುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ ತಿಳಿಸ್ತೀಯಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗಿರುವುದಕ್ಕಾಗಿ ಎಂಬುದಾಗಿ ತಿಳಿಸ್ತೀಯಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಿನ್ನ ರಕ್ತದಿಂದ ಪ್ರೋಕ್ಷಿತರಾಗಿ ಎಲ್ಲಾ ದೋಷವನ್ನು ಪರಿಹರಿಸಿಕೊಂಡವರಾಗಿ ಪವಿತ್ರಾತ್ಮನಿಂದ ಪ್ರತಿಷ್ಠೆ ಹೊಂದಿ, ಅಪ್ಪ ತಂದೆಯೇ, ನಿನ್ನೆಲ್ಲಾ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಿನ್ನೆಲ್ಲಾ ವಿಷಯದಲ್ಲಿ ಸನ್ಮಾನಿಸುವವರು, ಆರಾಧಿಸುವವರನ್ನಾಗುವುದಕ್ಕಾಗಿ ನಮ್ಮನ್ನು ಕರೆದಿದೆಯಲ್ಲ. ಇದಕ್ಕಾಗಿ ಚಾದ ಕೃಪೆನ, ಇದಕ್ಕಾಗಿ ಚಾದ ನಿನ್ನ ಸಮಾಧಾನ ಒದಗಿಸುವ ದೇವರಾಗಿದೆಯಲ್ಲ. ಈ ಪ್ರಿಯರನ್ನ ಕನಿಕರಿಸು ದೇವರೇ. ಈ ದಿನ ನಾವು ಈ ವಾಕ್ಯದಲ್ಲಿ ಕಂಡುಕೊಂಡ ಎಲ್ಲಾ ಸಂಗತಿಗಳು ಪರಿಪೂರ್ಣವಾಗಿ ಕರ್ತನೆ, ಇದನ್ನ ಕೇಳುವ ಪ್ರತಿಯೊಬ್ಬರ ಮೇಲೆ, ಇದನ್ನು ನಂಬಿ ನಮಗೂ ಇದು ಬೇಕೆಂಬುದಾಗಿ ಬಯಸುವ ಎಲ್ಲರಿಗೂ ಇದು ಉಂಟಾಗಲಿ. ಈ ವಾಕ್ಯಗಳ ನಿಮಿತ್ತ ನಾವು ನಿನಗೆ ಸಮೀಪಸ್ಥರಾಗಿ, ನಿನ್ನ ಐಕ್ಯತೆಗೆ ಹತ್ತಿರದಲ್ಲಿ ಜೀವಿಸುವವರನ್ನಾಗಿ ನಮ್ಮನ್ನು ಮಾಡು ದೇವರೇ. ನಿನ್ನೊಂದಿಗೆ ನಾವು ನಡೆದಾಡುವ ಜನರನ್ನಾಗಿ ನಮ್ಮನ್ನು ಮಾರ್ಪಡಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗೆ ಒಪ್ಪಿಸಿಕೊಡ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.